ಶಂಕರಾಪುರ ಚಿಕ್ಕಮ್ಮ ದೇವಸ್ಥಾನ ಆವರಣದಲ್ಲಿ ಗ್ರಾಮದ ಯುವಕರು ಹಾಗೂ ಹಿರಿಯರು ಅಂಬೇಡ್ಕರ್ ಜಯಂತಿಯನ್ನ ಸಂಭ್ರಮದಿಂದ ಆಚರಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್, ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಮಿತ್ರ, ಎಸ್ಡಿಎಂ ಮಂಜುನಾಥ್, ದೇವಿ ಪ್ರಸಾದ್ ಹಾಗೂ ಗ್ರಾಮದ ಮುಖಂಡರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರ ಆದರ್ಶಗಳನ್ನು ಸ್ಮರಿಸಲಾಯಿತು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡಿದ ಮಹಾನ್ ವ್ಯಕ್ತಿ ಎಂದು ಕೊಂಡಾಡಿದರು. ನಮಗೆ ಬಾಬಾ ಸಾಹೇಬರು ನಮಗೆ ಬದುಕ ರೀತಿ ಹೇಳ್ಕೊಟ್ಟಿದ್ದಾರೆ. ಹರೀಶಣ್ಣ ಹೇಳಿದ್ರು, ಇವತ್ತು ಯಾರನ್ನ ನಮ್ಮನ್ನು ಕಾಪಾಡಿಲ್ಲ, ಯಾವ ದೇವರು ಬಂದಿಲ್ಲ, ನಮಗೆ ಜೀವನ ರೂಪಿಸ್ಕೊಟ್ಟವರು ಬಾಬಾ ಸಾಹೇಬರು. ಅವರ ಮಾರ್ಗದರ್ಶನದಲ್ಲಿ ಅವರ ತತ್ವ ಸಿದ್ಧಾಂತನ ಈ ಥರ ಫೋಟೋ ಪೂಜೆಗಿಂತ ಆತ್ಮದಲ್ಲಿ, ಹೃದಯದಲ್ಲಿ ಅಂಬೇಡ್ಕರ್ ಅವರಿಗೆ ಸ್ಥಾನ ಕೊಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಮಾಜ ಇವತ್ತು ಇಷ್ಟು ಮುಂದಿನ ಬೆಳವಣಿಗೆ ಆಗಿದೆ ಅಂತ ಅದೇ ಹೇಳಿದಂಗೆ ಪ್ಯಾಂಟ್ ಶರ್ಟ್ ಆಗ್ತಿರುತ್ತ ಇಲ್ದಿರೋಂಥ ಸಮಯದಲ್ಲೂ ಕೂಡ ನಾವು ಹೇಗೇಗೋ ಬದುಕಿದು. ಆದರೆ ಇವತ್ತು ನಾವು ಎಲ್ಲರಿಗಿಂತ ಸಮಾನವಾಗಿ ಬದುಕ್ತಾ ಇದ್ದೀವಿ. ಇನ್ನೂ ಉತ್ತಮ ರೀತಿಯಲ್ಲಿ ನಮ್ಮ ಸಮಾಜ ಮುಂದೆ ಹೋಗಬೇಕು ಅಂತೇಳಿ ಬಾಬಾ ಸಾಹೇಬರು ನಮಗೆ ದಾರಿ ಕೊಟ್ಟಿದ್ದಾರೆ. ಅವರ ಆದರ್ಶ ತತ್ವ ಪಾಲನೆ ಮಾಡ್ತಾ ನಾವು ಸಾಮಾಜಿಕವಾಗಿ, ಶೈಕ್ಷಣಿಕ, ಆರ್ಥಿಕವಾಗಿ ಸುಭದ್ರವಾಗಿ ಬದುಕಂತ ನಿಟ್ಟಿನಲ್ಲಿ ನಾವು ಸಾಗೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಮಿತ್ರ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಹೋರಾಟಗಳಿಂದಲೇ ಸಮಾನತೆ ಸಾಧ್ಯವಾಗಿದೆ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮಹತ್ವವನ್ನು ವಿವರಿಸಿದರು. ಶಂಕರಾಪುರ ಚಿಕ್ಕಮ್ಮ ದೇವಸ್ಥಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಾವು ಇವತ್ತು ಏನು ಈ ದೇಶದ ಪ್ರತಿಯೊಬ್ಬ ಜನನು ಜೀವನದಲ್ಲಿ ಎರಡನ್ನೇ ನಾವು ಫಾಲೋ ಮಾಡಬೇಕು. ಒಬ್ಬರನ್ನ ಜೀವ ಕೊಟ್ಟವ್ರನ್ನ, ಇನ್ನೊಬ್ಬರು ಜೀವನ ಕೊಟ್ಟವ್ರು. ಜೀವ ಕೊಟ್ಟವ್ರು ಯಾರು ಅಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಜೀವ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಯಾವತ್ತೂ ಕೃತಜ್ಞತೆವಾಗಿರಬೇಕು. ಜೀವನ ಕೊಟ್ಟವ್ರು ನಮ್ಗೆ ಯಾರಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನಾದರೂ ಇವತ್ತು ನಮ್ಮ ದೇಶದಲ್ಲಿ ಹುಟ್ಟಿರಲಿಲ್ಲ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಹೇಗಿರೋದು ಅಂತೇಳಿ ಅರ್ಥ ಮಾಡ್ಕೋಬೇಕಾಗುತ್ತೆ ಬಂಧುಗಳು. ಯಾಕಂತ ಹೇಳಿದ್ರೆ ಹಂದಿ ಒತ್ತಾಡುತ್ತಲ್ಲ ಆ ಗೊಚ್ಚೆನ ಮುಟ್ಟಕ್ಕೆ ಸಮೇತ ನಮಗೆ ಹಕ್ಕಿರ್ಲಿಲ್ಲ ಅಂತ ಹೇಳಿದ್ರೆ ನಾವೆಂತ ಹೀನಾಯನ ಸ್ಥಿತಿಯಲ್ಲಿ ಬದುಕ್ತಿದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಸ್ಡಿಎಂ ಮಂಜುನಾಥ್ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ತತ್ವಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದೆ ಎಂದರು. ಇವತ್ತೇನಾದರೂ ಜಗತ್ತಿನಾದ್ಯಂತ ಮೂಲೆ ಮೂಲೆಗಳಲ್ಲೂ ಪ್ರಶಂಸೆಗೆ ಒಳಪಡ್ತಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಏನು ಭಾರತ ಒಂದು ಒಳ್ಳೆಯ ಸಾಧನೆ ಹಂತದಲ್ಲಿ ಸಾಗ್ತದೆ ಅಂತಂದರೆ ಅದಕ್ಕೆ ನಮ್ಮ ಬಾಬಾ ಸಾಹೇಬರು ಹಾಕ್ಕೊಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಭಾರತ ಇವತ್ತು ಸಾಗ್ತಾ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದರೆ ಒಂದು ಶಕ್ತಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತಂದರೆ ಒಂದು ಸ್ಫೂರ್ತಿ. ಅವರು ಎಲ್ಲರಿಗೂ ಒಂದು ಮಾದರಿ, ಇಡೀ ದೇಶಕ್ಕೆ ಒಂದು ಮಾದರಿಯ ರೂಪದಲ್ಲಿ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ. ಜೆಡಿಎಸ್ ಮುಖಂಡರಾದ ದೇವಿ ಪ್ರಸಾದ್ ಅವರು ಮಾತನಾಡಿ, ಅಂಬೇಡ್ಕರ್ ಜಯಂತಿ ಕೇವಲ ಜಯಂತಿ ಆಚರಣೆಗೆ ಮಾತ್ರ ಸೀಮಿತವಾಗದೆ ಅವರ ಸಮಾನತೆ, ಶಿಕ್ಷಣ ಹಾಗೂ ಸಾಮಾಜಿಕ ನ್ಯಾಯದ ಸಂದೇಶಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಆತ್ಮೀಯರೇ, ಇವತ್ತು ನಾವೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ನನಗೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಅನ್ನೋದು ಬೇಡ, ಮಾನವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಮಾನರು ಅನ್ನೋದು ಆಗಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಮಾತು. ಆ ಮಾತು ನಿಜವಾದಾಗ ಮಾತ್ರ ಬಾಬಾ ಸಾಹೇಬರ ಆಶಯಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಗೆಲ್ರಿಗೂ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನನ್ನೆಲ್ಲ ಸ್ನೇಹಿತ ಮಿತ್ರರಿಗೂ ಕೃತಜ್ಞತೆಗಳ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸಿ. ಈ ಸಂದರ್ಭದಲ್ಲಿ ತೇಜು, ಚೇತನ್, ಆದರ್ಶ್, ಮಂಜಣ್ಣ, ಚಂದ್ರಣ್ಣ ಮುಂತಾದವರು ಪಾಲ್ಗೊಂಡಿದ್ದರು.